ಹೆಲೋ ಹಾಯ್ ಫ್ರೆಂಡ್ಸ್, ಇವತ್ತು ಗೋಲ್ಗಪ್ಪ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ಒಂದು ಬೌಲ್ ತೊಗೊಂಡ್ಬಿಟ್ಟು ಇದಕ್ಕೆ ಒಂದು ಮುಕ್ಕಾಲು ಕಪ್ಪಷ್ಟು ಮೈದಾ ಅಥವಾ ಗೋಧಿ ಹಿಟ್ಟು ಯಾವುದಾದ್ರೂ ಬಳಸ್ಕೋಬೋದು. ಅದಕ್ಕೆ ಒಂದು 2 ಕಪ್ಪಷ್ಟು ಮೀಡಿಯಮ್ ರವೆ ಬರುತ್ತಲ್ಲ, ಉಪ್ಪಿಟ್ಟಿನ ರವೆ, ಕೃಷ್ಣ ರವೆ ಅದಂತ, ಅದನ್ನೇ 2 ಕಪ್ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗೆಲ್ಲ ಮೈದಾ ಹಿಟ್ಟು ರವೆ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಒಂದು ಅದಕ್ಕೆ ಕಲಿಸ್ಕೊಬೇಕು. ರವೆ ಹಾಕೋದ್ರಿಂದ ಸ್ವಲ್ಪನೇ ಕಲಿಸ್ಕೊತಾ ಇದ್ರೆ ರವೆನೂ ನೆನೀತಾ ಇರುತ್ತಲ್ಲೋ ಚೆನ್ನಾಗಿರುತ್ತೆ. ಈ ರೀತಿ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಸ್ವಲ್ಪ ತೆಳ್ಳಗಾಗೋ ತನಕ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಗಟ್ಟಿನೂ ಇರಬಾರ್ದು, ತೆಳುವೂ ಇರಬಾರ್ದು. ಈ ರೀತಿ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊತಾ ಇದ್ದರೆ ಚೆನ್ನಾಗಿರುತ್ತೆ. ಪೂರಿನೂ ಚೆನ್ನಾಗಿ ಉಬ್ಕೊಂಡು ಬರುತ್ತೆ ಬೇಗ. ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ಆದಷ್ಟು ನಾವು ಎಷ್ಟು ಹಿಟ್ಟು ನಾದ್ತೀವೋ ಅದು ಪೂರಿ ಅಷ್ಟು ಚೆನ್ನಾಗಿ ಬರ್ತವೆ. ಇದನ್ನು ನೋಡಿ, ಈ ಥರ ಸ್ವಲ್ಪ ತೆಳುವಿರೋಗ್ಲಿ ಈ ಥರ ಒಂದು ಟೈಟಾಗಿ ಪ್ಲೇಟ್ ಮುಚ್ಚಿಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ. ಇವಾಗ ಅದಕ್ಕೆ ಮಿಶ್ರಣ ಮಾಡಬೇಕಲ್ವ, ಅದಕ್ಕೆ ಆಲೂಗಡ್ಡೆನ ಒಂದು 5-6 ಆಲೂಗಡ್ಡೆನ ಈ ಥರ ಕೊಯ್ದು ಸ್ವಲ್ಪ ಉಪ್ಪು ಹಾಕಿ ಒಂದು 2 ವಿಜಿಲ್ ಬರ್ಸ್ಕೊತಾ ಇದ್ದೀನಿ ನಾನು ಇಲ್ಲಿ. ಮತ್ತು ಇದಕ್ಕೆ ಪಾನಿ ಮಾಡೋದಕ್ಕೆ ನಾವು ಸ್ವಲ್ಪ ಜೀರಿಗೆ ಪೌಡ್ರ್ ಬೇಕಲ್ವ, ಅದಕ್ಕೆ ಸ್ವಲ್ಪ ಜೀರಿಗೆನ ಮನೆಯಿಂದನೇ ಪೌಡ್ರ್ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಒಂದು 3-4 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಇದರಲ್ಲಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು. ಇವು ಚೆನ್ನಾಗಿ ಫ್ರೈ ಆಗಿಬಿಟ್ರೆ ಪೌಡ್ರ್ ಮಾಡಿಟ್ಕೊಂಡ್ರೆ ನಾವು ಯಾವಾಗ ಪಾನಿ ಮಾಡಿದ್ರೂ ನಡೆಯುತ್ತೆ. ಮತ್ತು ಜೀರಾ ಪೌಡ್ರ್ ಏನಕ್ಕಾದ್ರೂ ಬೇರೆದಕ್ಕೂ ಹಾಕ್ಕೋಬೋದು. ಈ ರೀತಿ ಎಲ್ಲ ಸ್ವಲ್ಪ ಇದನ್ನ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಬಿಡೋಣ. ಸ್ವಲ್ಪ ತಣ್ಣಗಾಗಲಿ. ಅಷ್ಟರಲ್ಲೇ ಆಲೂಗಡ್ಡೆ ಎಲ್ಲ ಬೆಂದಿತ್ತಲ್ವ, ಅದನ್ನು ಪ್ಲೇಟ್ಗೆ ಹಾಕಿ ತಣ್ಣಗಾಗಿಬಿಟ್ಬಿಟ್ಟು ನಾನು ಸ್ವಲ್ಪ ಕಡಲೆಕಾಳನ್ನ ಇಟ್ಕೊಂಡಿದ್ದೆ. ಇದಕ್ಕೆ ಸ್ವಲ್ಪ ಹಾಕೋದಕ್ಕೆ ಬಟಾಣಿ ಇದ್ದರೆ ಬಟಾಣಿ ಹಾಕ್ಕೊಳ್ಳಿ, ಕಡಲೆಕಾಳು ಇದ್ದರೆ ಕಡಲೆಕಾಳು ಹಾಕ್ಕೊಳ್ಳಿ. ಸ್ವಲ್ಪ ಅದಕ್ಕೆ ಉಪ್ಪು ಹಾಕಿ ಅದನ್ನು ಸಹ ಒಂದು 2-3 ವಿಸಿಲ್ ಬರ್ಸ್ಕೊತೀನಿ. ಸ್ವಲ್ಪ ಬೆಳಗ್ಗೆ ನೆನೆಸಿಟ್ಕೊಂಡಿದ್ದೆ, ಅವನ್ನ ಹಾಕ್ತೆ. ಈ ಕಡೆ ತಣ್ಣಗಾಗಿತ್ತಲ್ವ ಜೀರಿಗೆ, ಅವನ್ನ ಪೌಡ್ರ್ ಮಾಡ್ಕೊಂಬಂದ್ಬಿಡೋಣ. ನೋಡ್ತಾ ಇರ್ಬೋದು, ಈ ಥರ ಫುಲ್ ಫೈನಾಗೆ ಪೌಡ್ರ್ ಮಾಡ್ಕೊಬರ್ಬೇಕು. ಇವಾಗ ಅದೇ ಜಾರಿಗೆ ಪಾನಿ ಮಾಡ್ಕೊಳ್ಳೋಕ್ಕೆ ಒಂದು 4 ಹಸಿಮೆಣ್ಸಿಕಾಯಿ, ಒಂದು ಇಡೀ ಪುದೀನ, ಒಂದು ಇಡೀ ಕೊತ್ತಂಬರಿ, ಸ್ವಲ್ಪ ಶುಂಠಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಹಾಕ್ಕೊಬಿಡ್ಬೇಕು. ಫುಲ್ ಫೈನಾಗಿ ನುಣ್ಣಗಾಗ್ಬಿಟ್ರೆ ನಾವು ಸೋಸೋದಕ್ಕೆ ಈಸಿ ಆಗುತ್ತೆ. ಈಗ ಒಂದು ಪಾತ್ರೆ ತೊಗೊಂಡ್ಬಿಟ್ಟು ಆ ಪಾತ್ರೆಯಲ್ಲಿ ಇವಾಗ ರುಬ್ಕೊಂಡಿದ್ದಂಥ ಪುದೀನ ಕೊತ್ತಂಬರಿ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಸೋಸ್ಕೋಬೇಕು. ಇದನ್ನು ಈ ರೀತಿ ಎಲ್ಲ ಸೋಸ್ಕೊಂಡು ಸ್ವಲ್ಪ ಹುಣಸೆಹಣ್ಣಿನ ರಸ, ನಿಮ್ಗೆ ಹುಳಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಈ ಹೊಸ ಹುಣಸೆಹಣ್ಣು ಆಗಿರೋದ್ರಿಂದ ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ, ಅದಕ್ಕೆ ಒಂದು ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ. ಹಳೆ ಹುಣಸೆಹಣ್ಣಿದ್ರೆ ತುಂಬ ಟೇಸ್ಟ್ ಇರುತ್ತೆ, ಇದು ಇನ್ನೂ ಚೆನ್ನಾಗಿರುತ್ತೆ ಪಾನಿಪುರಿ. ಈ ಥರ ಎಲ್ಲ ಜಲ್ದಿ ಇಟ್ಕೊಂಡ್ಬಿಟ್ಟು ನೀಟಾಗೆಲ್ಲ ಇದು ಮಾಡಿಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಬೇಕಾದ್ರೆ ಫ್ರಿಜ್ಜಿಗೆ ಎತ್ತಿಟ್ಕೋಬೋದು. ಅರ್ಧ ತೆಗೆದು ಇದನ್ನು ಆಮೇಲೆ ಬೇಕಾದ್ರೆ ನಾವೆಲ್ಲ ಪೌಡ್ರು ಮಿಕ್ಸ್ ಮಾಡ್ಕೋಬೋದು. ಹೀಗೆ ಇದಕ್ಕೆ ಸ್ವಲ್ಪ ಜೀರಿಗೆ ಮಾಡ್ಕೊಂಡಿದ್ವಲ್ಲ ಅದು, ಮತ್ತು ಕಲ್ಲುಪ್ಪು ಬರುತ್ತಲ್ವ, ಅಂಗಡೀಲಿ ಕೇಳಿದ್ರೆ ಕೊಡ್ತಾರೆ ಕಲ್ಲುಪ್ಪು, ಇದು ಬ್ಲ್ಯಾಕ್ ಸಾಲ್ಟ್ ಅಂತಂದರೆ ಪಾನಿಪುರಿಗೆ ಅದು ಹಾಕಿದ್ರೆ ಪಾನಿಪುರಿ ಫ್ಲೇವರ್ ಬರೋದು. ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು, ಖಾರಕ್ಕೆ ನಾವು ಹಸಿಮೆಣ್ಸಿಕಾಯಿ ಹಾಕಿದ್ವಿ, ಅದಕ್ಕೆ ಒಂದು ಸ್ಪೂನಷ್ಟು ಮೆಣಸು ಪುಡಿನ ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಸ್ವಲ್ಪ ಬೆಲ್ಲ ಹಾಕ್ಕೊತಾ ಇದ್ದೀನಿ. ನಾನು ಮೊದಲೇ ಸೋಸಿಟ್ಕೊಂಡ್ಬಿಟ್ಟಿರ್ತೀನಲ್ಲ ಬೆಲ್ಲ, ಅದನ್ನು ಹಾಕ್ಕೊಂಡೆ ನಾನಲ್ಲಿ. ಎಲ್ಲ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡ್ಬಿಟ್ಟು ಈ ಕಡೆ ಹಿಟ್ಟು ನೆಂದಿದೆಯಲ್ಲ ಇನ್ನೊಂದು ಸತಿ ನೋಡ್ಕೊಂಬಿಡೋಣ. ಅಷ್ಟರಲ್ಲಿ ಇನ್ನೂ ಸ್ವಲ್ಪ ಹಿಟ್ಟು ನೆನಿಬೇಕು, ಅದಕ್ಕೆ ಇನ್ನೂ ಸ್ವಲ್ಪ ಚೆನ್ನಾಗಿ ನಾದ್ಬಿಟ್ಟು ಈ ಥರ ಎಲ್ಲ ಇದು ಮಾಡಿ ಇನ್ನೊಂದು ಸತಿ ಎತ್ತಿಟ್ಕೊಂಡ್ಬಿಡೋಣ. ಇದನ್ನು ಚೆನ್ನಾಗಿ ಅರಳ್ಕೊಂಡ್ರೆ ರವೆ ಇರೋದೆಲ್ಲ ಏನಿದೆ ಚೆನ್ನಾಗಿ ಬರುತ್ತೆ ಪೂರಿ ಸಮೇತ. ಒಂದು 2 ನಿಮಿಷ ಬಿಟ್ಬಿಟ್ಟು ಅದನ್ನು ಈಗ ಸಣ್ಣದಾಗಿ ಉಜ್ಕೊಂಡಾದರೂ ಹಾಕ್ಕೋಬೋದು ನಾವು, ಇಲ್ಲಾಂದರೆ ಅದನ್ನು ಒಂದೇ ಸತಿ ಎಲ್ಲ ಚಪಾತಿ ಥರ ಉಜ್ಜಿಬಿಟ್ಟು ಆಮೇಲೆ ಬೇಕಾದ್ರೆ ಮಾಡ್ಕೋಬೋದು. ಈ ಥರ ನೋಡಿ ಸಣ್ಣದಾಗಿ ನಾನು ಚಿಕ್ಕದಾಗಿ ಉಜ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಉಬ್ಬಿದೆ ಪೂರಿ ಎಲ್ಲ ನೀಟಾಗಿ. ನಾವು ಹಿಟ್ಟು ಎಷ್ಟು ನಾದ್ಕೊತೀವೋ ರವೆ ಹಾಕಿ, ಆವಾಗ ಅಷ್ಟು ಪೂರಿ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಬೇಕು. ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಪೂರಿ ಮೆತ್ತಗೆ ಬರುತ್ತೆ. ಆದಷ್ಟು ನಾವು ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ರೆ ಪೂರಿ ಚೆನ್ನಾಗಿರುತ್ತೆ. ಈ ರೀತಿ ಸಣ್ಣ ಉಂಡೆಗಳನ್ನ ಮಾಡ್ಕೋಬೋದು, ಅಥವಾ ಲೇಟ್ ಆಗುತ್ತೆ ಇವೆಲ್ಲ ಪೂರಿಯಲ್ಲಿ, ಇನ್ನೊಬ್ರಿದ್ದ ಸಹಾಯಕ್ಕೆ ಚೆನ್ನಾಗಿರುತ್ತೆ. ನಮ್ಮ ಸ್ವಲ್ಪ ಜಾಸ್ತಿ ಜನ ಇದ್ದರೆ ನಾನು ಸ್ವಲ್ಪ ಜಾಸ್ತಿನೇ ಪೂರಿ ಮಾಡಬೇಕಾಗುತ್ತೆ. ನೋಡಿ ಸಣ್ಣ ಉಂಡೆ ಮಾಡ್ಕೊಂಡು ಈ ಥರ ಎಲ್ಲ ಉಜ್ಕೊಂಡ್ರೆ ಒಂದೇ ಸಮ ಬರಲ್ಲ, ಆದರೆ ಈ ಥರ ಉಜ್ಕೊಂಡ್ರೆ ಪೂರಿ ಎಲ್ಲ ಯಾವ ಉಬ್ಬಿದ್ದಂಗಿರಲ್ಲ, ಎಲ್ಲ ಚೆನ್ನಾಗಿ ಉಬ್ಕೊಂಡು ಬರುತ್ತೆ. ನೋಡಿ ಎಲ್ಲ ಒಂದೊಂದೇ ಹಾಕ್ತಾ ಇದ್ದೀನಿ. ಅಲ್ಲಿ ನೀಟಾಗೆಲ್ಲ ತಿರುಗಿ ಹಾಕ್ಕೊಂಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಉರಿ ನಾನು.
ಈ ಥರ ಎಲ್ಲ ರೆಡ್ ಆಗಿದೆ ತೆಗೆದುಬಿಟ್ಟು ತಿರ್ಗಾ ನೋಡಿ ಈ ಥರ ಚಪಾತಿ ಥರ ಉಜ್ಜಿಬಿಟ್ಟು ಒಂದು ಕ್ಯಾಪ್ ಅದಕ್ಕೆ ಯಾವ ಸೈಜ್ ಬೇಕೋ ಅದು ತೊಗೊಂಬಿಟ್ಟು ಈ ಥರ ಸಣ್ಣ ಸಣ್ಣದು ಇದು ಮಾಡಿಕೊಂಡು ಇದನ್ನು ಸಹ ಈ ರೀತಿ ಮಾಡ್ಬೋದು. ಅದೇ ಸ್ವಲ್ಪ ಜಾಸ್ತಿ ಉಬ್ಬುತ್ತೆ ಇದು, ಮತ್ತು ಒಂದೊಂದು ಅಪ್ಪಚ್ಚಿಯಾಗಿಯೇ ಇರುತ್ತೆ, ಅದು ಉಬ್ಕೊಳ್ಳಲ್ಲ. ಆದ್ದರಿಂದ ಸ್ವಲ್ಪ ಈ ಥರ ಈ ರೀತಿಯೂ ಮಾಡ್ಬೋದು, ಆ ರೀತಿಯೂ ಮಾಡ್ಬೋದು. ನಿಮ್ಗೆ ಯಾವ್ದು ಅನುಕೂಲನೋ ಆ ಥರ ಮಾಡ್ಕೊಳ್ಳಿ. ಈಗೆಲ್ಲ ಪೂರಿ ಎಲ್ಲ ಮಾಡಿದ್ದು ರೆಡಿ ಆಯ್ತಲ್ವ. ಈಗ ಬೇಯಿಸಿರೋ ಆಲೂಗಡ್ಡೆನ ಎಲ್ಲ ತೊಗೊಂಡು ಸ್ಮ್ಯಾಶ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಖಾರದ ಪುಡಿ ಮತ್ತು ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಇವೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಈರುಳ್ಳಿನೂ ಇವೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಗೋಲ್ಗಪ್ಪ ಮಾಡೋದಕ್ಕೆ ಒಳಗಡೆ ಸ್ಟಫಿಂಗ್ ರೆಡಿ ಆಯಿತು ಅಂತಲೇ. ಇದಕ್ಕೆ ನಾನು ಕಡಲೆಕಾಳು ಬೇಯಿಸ್ಕೊಂಡಿದ್ನಲ್ಲ ಇದು ಇವಾಗಲೇ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ಅದರ ಒಳಗಡೆ ಎರಡೆರಡು ಕಾಳು ಹಾಕ್ಕೊಂಡು ಸಮೇತ ತಿನ್ಬೋದು. ನಾನು ಇದರಲ್ಲೇ ಮಿಕ್ಸ್ ಮಾಡಿಬಿಡ್ತಾ ಇದ್ದೀನಿ ಈಗ ನಾನು. ಪೂರಿ ಮಾಡೋಕ್ಕಾಗಲಿಲ್ಲ ಅಂದರೆ ಸಮೇತ ಪಾಕೆಟ್ ಪೂರಿ ಅಂಗಡಿಯಲ್ಲಿ ಸಿಗುತ್ತಲ್ಲ ಆ ಥರ ತೊಗೊಂಬಿಟ್ಟು ಈ ಥರ ಮಿಶ್ರಣ ಮಾಡಿ ನಾವು ಪಾನಿನ ಮನೇಲಿ ಮಾಡ್ಕೊಂಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಪಾನಿ ಹಾಕ್ಕೊಂಡು ಪೂರಿಗೆ ಸ್ಟಫಿಂಗ್ ಮಾಡಿಕೊಂಡ್ರೆ ಇದನ್ನು ಗೋಲ್ಗಪ್ಪ ತಿನ್ನೋದಕ್ಕೆ ರೆಡಿ ಆಯಿತು. ಫ್ರೆಂಡ್ಸ್, ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡಿ ಆದಷ್ಟು. ನೋಡಿ ಈ ಥರ ಎಲ್ಲ ಒಂದರಿಂದ ಒಂದೊಂದು ಪೂರಿನ ಈ ಥರ ಮಧ್ಯದಲ್ಲಿ ಸ್ಟಫಿಂಗ್ ಇಟ್ಕೊತಾ ಇದ್ದೀನಿ. ಈ ಥರ ಮನೆಯಲ್ಲೇ ಮಾಡಿ ಮಕ್ಳಿಗೆ ಕೊಡೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ, ಮತ್ತು ಹೊರಗಿನಿಂದ ತಂದಿದ್ದು ನಮಗೂ ಅನಿಸಲ್ಲ, ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆ ಫ್ರೆಂಡ್ಸ್, ಬಾಯ್.